ಚಿನ್ನು, ಕನ್ನಡದಲ್ಲಿ ಏನೋ ಗಾದೆ ಇದೆಯಲ್ಲ ಅಡುಗೆ ಬಗ್ಗೆ, ಏನದು? ಇಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡುತ್ತೆ. ಇದರಲ್ಲಿ ಹಿಂಗಿದೆ, ತೆಂಗಿಲ್ಲ. ನಾನು ಮಂಗನೂ ಅಲ್ಲ. ನೀವಿಬ್ರದ್ದು ಕಾಲು ಎಳೆಯೋ ಪ್ರೋಗ್ರಾಮ್ ಮುಗ್ದಿದ್ರೆ ಮೊದಲು ಟೇಸ್ಟ್ ಮಾಡ್ಬೋದು. ಚಂದು, ನಿಜ ಹೇಳು, ಇದನ್ನೆಲ್ಲ ನೀನೇ ಮಾಡಿದ್ದ ಅಥವಾ ಹೋಟೆಲಿಂದ ತಗೊಂಡು ಬಂದ್ಯೋ? ಲೇ, ನಾನೇ ನನ್ನ ಕೈಯಾರೆ ಮಾಡಿದ್ ಕಣೆ. ಸೂಪರ್ ಆಗಿದೆ ಕಣೋ. ನಿಜವಾಗ್ಲು ನೀನ್ ಟೇಸ್ಟ್ ಮಾಡು. ಸಖತ್ತಾಗಿದೆ. ಅಕ್ಕ, ನಿನ್ ರಾಜ್ಕುಮಾರ ನಳ ಚಕ್ರವರ್ತಿನೇ. ನಾನ್ ಮಾಡಿದ್ದಿದ್ರು ಇಷ್ಟು ರುಚಿಯಾಗಿ ಬರ್ತಿರ್ಲಿಲ್ಲ. ಚಂದು, ನೀನು ನಿನ್ನ ಮನಸ್ಸು ಅಷ್ಟೇ ಅಲ್ಲ, ನಿನ್ನ ಕೈ ರುಚಿನೂ ಸೂಪರ್ ಆಗಿದೆ. ಇನ್ನೂ ಏನೇನು ಹಿಡನ್ ಟ್ಯಾಲೆಂಟ್ಸ್ ಇದೆ ನನ್ನ ಹತ್ರ, ಇನ್ನೂ ಏನೇನು ಮುಚ್ಚಿಟ್ಟಿದ್ಯಾ? ಈ ರೀತಿ ಪುಳಿಯೋಗರೆ ನಾನೆಲ್ಲೋ ಟೇಸ್ಟ್ ಮಾಡಿದ್ದೀನಿ ಅಂತ ಅನಿಸ್ತಿದೆ. ಅಯ್ಯೋ, ಪುಳಿಯೋಗರೆನೇ. ಪುಳಿಯೋಗರೆ ಎಲ್ಲೇ ತಿಂದರೂ ಪುಳಿಯೋಗರೆ ಥರನೇ ಇರುತ್ತೆ. ವಾಂಗಿಬಾತು ಆಗಲ್ಲ ಅಥವಾ ಪೊಂಗಲ್ ಆಗ್ಬಿಡಲ್ಲ. ಹಂಗಲ್ಲ ಕಣೋ, ಈ ರುಚಿ ಎಲ್ಲೋ ತಿಂದಂಗಿದೆ. ನನಗೆ ಯಾಕೋ ಅನುಮಾನ. ಸತ್ಯ ಹೇಳು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ. ನಾನು ನಿನಗೆ ಪದ್ಯ ಕೇಳಲಿಲ್ಲ, ಅಡುಗೆ ಮಾಡಿದ್ರ ಬಗ್ಗೆ ಕೇಳ್ತಿದ್ದೀನಿ. ಚಂದು, ಕೊನೆ ಸಲ ಹೇಳ್ತಿದ್ದೀನಿ, ಹೆಂಡತಿ ಆಗೋಡ್ ಮುಂದೆ ಯಾವುದನ್ನು ಮುಚ್ಚಿಡಬಾರ್ದಂತೆ. ನಾನೆಲ್ಲೇ ಮುಚ್ಚಿಟ್ಟಿದ್ದೀನಿ ನೋಡು, ತಟ್ಟೆ ತೆಗೆದು ನಿನಗೋಸ್ಕರ ಓಪನ್ ಮಾಡಿಟ್ಟಿದ್ದೀನಿ. ಸರಿ, ಹಾಗಿದ್ರೆ ನೀನಾಗಿ ನೀನೇ ಹೇಳೋದಿಲ್ವಾ? ಈ ಕೈ ರುಚಿ ಯಾರ್ದು ಅಂತ ನನಗೆ ಗೊತ್ತು. ಇದನ್ನ ಮಾಡೋದಕ್ಕೆ ನಿನಗೆ ಯಾರು ಹೆಲ್ಪ್ ಮಾಡಿದ್ರು ಅಂತನೂ ಗೊತ್ತು. ನೀನು ಯಾಕೆ ಅದನ್ನು ಒಪ್ಕೊಳ್ಳೋದಿಲ್ಲ ಅಂತನೂ ನನಗೆ ಚೆನ್ನಾಗಿ ಗೊತ್ತು. ಶ್ರುತಿ, ಅದು ಅಕ್ಕ, ಅವರೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಗಂಡ ಆಗೋರ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ನಂಬಿಕೆ ಇರ್ಬೇಕಂತ ಅಂತ ನಿನ್ನ ತಾತಮ್ಮ ಹೇಳಿದ್ರ? ಚಿನ್ನು, ನಿನ್ಗಿಂತ ಹೆಚ್ಚಾಗಿ ನಂಗೆ ಚಂದು ಮೇಲೆ ನಂಬಿಕೆ ಇದೆ. ನಂಗೆ ಚಂದು ಮೇಲೆ ಯಾವತ್ತೂ ಅನುಮಾನ ಬಂದಿಲ್ಲ. ಆದ್ರೆ ಶ್ರುತಿ, ಈ ಟಾಪಿಕ್ ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಪ್ಲೀಸ್ ಇಲ್ಲೇ ಎಂಡ್ ಮಾಡ್ತೀಯಾ? ನೀನು ಅಡುಗೆ ಮಾಡು ಅಂದೆ, ನಾನು ಮಾಡಿದೆ ಅಪ್ಪ, ಅಷ್ಟೇ. ಹಣ್ಣನ್ನ ತಿನ್ನಕ್ಕೆ ಕೊಟ್ರೆ ಅದು ಯಾವ ಮರದ್ದು ಅಂತ ಹುಡ್ಕೊಂಡು ಹೋಗ್ತಾರಾ? ಇಲ್ಲ ತಾನೆ? ಹಂಗೇಳಿ ನೋಡಕ್ಕ, ನಿನ್ ರಾಜ್ಕುಮಾರ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ. ಬಾಯ್ ಮುಚ್ಕೊಂಡಿರೆ. ನನಗೆ ಗೊತ್ತು ಇವನು ಯಾರ ಹತ್ರ ಹೆಲ್ಪ್ ತೊಗೊಂಡು ಮಾಡಿದ್ದಾನೆ ಅಂತ. ಹೇಳ ಯಾರು ಅಂತ? ರಾಮು ಹೆಲ್ಪ್ ತೊಗೊಂಡು ಮಾಡಿದ್ಯಾ? ಆಮ್ ಐ ರೈಟ್? ಶ್ರುತಿ, ರಾಮು ಏನು ಹಾರ್ಕೊಂಬಂದು ಹೇಳ್ತಾನ? ಅವನೇನು ಹಾರ್ಕೊಂಡು ಬಂದಿಲ್ಲ. ಅವನ ಮಾತು ಮಾತ್ರ ಹಾರ್ಕೊಂಡು ನಿನ್ನ ಮೊಬೈಲಿಗೆ ಬಂತು. ನೀನು ಆ ಮಾತನ್ನ ಕೇಳ್ಕೊಂಡು ಅಡುಗೆ ಮಾಡಿದೆ. ನಿಜ ಹೇಳು ಚಂದು. ಸರಿ, ಹಾಗೆ ಅನ್ಕೊ. ಅದರಲ್ಲೇನು ತಪ್ಪು? ಹುಟ್ಟನೆ ಎಲ್ಲರೂ ಎಲ್ಲಾನು ಕಲ್ತ್ಕೊಂಡ್ಬಂದಿರಲ್ಲ. ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದನ್ನ ಕಲ್ತ್ಕೊಂಡು ಮಾಡ್ತಾರಪ್ಪ. ನಿಜ ಅಕ್ಕ, ಹೇಳ್ಕೊಡೋರೇನೋ ಹೇಳ್ಕೊಡ್ತಾರೆ, ಆದರೆ ಎಲ್ರ ಕೈನಾಗ ಅಡುಗೆ ರುಚಿಯಾಗಿ ಬರೋಕ್ಕಿಲ್ಲ. ನೀನು ರಾಜ್ಕುಮಾರ್ ಅಂದು ಅಮೃತ ಹಸ್ತ. ಅದಕ್ಕೆ ತಾನೆ ಪ್ಲಾನ್ ಕ್ಯಾನ್ಸಲ್ ಆಗಿದ್ದು. ಅಂತೂ ಇಂತೂ ಹೊಸ ವರ್ಷಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಹಾಗಲ್ಲ ಶ್ರುತಿ, ಸ್ವಲ್ಪ ಅರ್ಥ ಮಾಡ್ಕೊ. ನೋಡು, ನ್ಯೂ ಇಯರ್ ಈವ್ನಿಂಗ್ ಅಂತಾನೆ ಎಲ್ಲರೂ ಲೀವ್ ಮೇಲೆ ಇರ್ತಾರೆ. ಕೆಲಸ ಬೇರೆ ಜಾಸ್ತಿ ಇರುತ್ತೆ. ನಮ್ಮ ಕಂಪ್ನಿ ಕೆಲಸ, ನನ್ನ ಕೆಲಸ, ಅದನ್ನೇ ನಾವು ಮಾಡಲಿಲ್ಲ ಅಂದ್ರೆ ನಾವು ಮಾಡೋ ಕೆಲಸಕ್ಕೆ ದ್ರೋಹ ಮಾಡ್ದಂಗಲ್ವಾ? ಅದು ನಿಜಾನೇ. ಆದರೆ ಮುಂಚೆಲ್ಲ ನಾನು ಕೇಳದೆ ಇದ್ರೂ ಕರ್ಕೊಂಡು ಹೋಗ್ತಿದ್ದೆ. ಇವಾಗಲೇ ಏನೋ ನೆಪ ಹೇಳ್ಕೊಂಡು ಪುರಾಣ ಹೊಡಿತೀಯ.
ನನ್ನ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ದ ತಕ್ಷಣ ನನ್ನ ಎದುರುಗಡೆ ತಂದು ಇಡ್ತಿದ್ದೆ. ಇವಾಗ ಪ್ರೀತಿ ಎಲ್ಲೋ ಹೋಯ್ತು ಚಂದು. ಎನಿವೆ ಹೋಗ್ಲಿ ಬಿಡು, ಈ ಟಾಸ್ಕಲ್ಲಿ ನೀನು ಗೆದ್ದೆ. ಮಮ್ಮಿ, ಪಪ್ಪ ಎಲ್ಲಿ? ನಿಮ್ಮ ಪಪ್ಪನ ಮದುವೆ ಮನೇಲಿ ಮದುವೆ ಗಂಟಿಗಿಂತ ಜಾಸ್ತಿನೇ ಮಿಂಚ್ತಾ ಇದ್ರು. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರ್ತೀನಿ ಅಂದರು. ಅದಕ್ಕೆ ನಾನು ಆಟೋದಲ್ಲಿ ಬಂದೆ. ಏನು ಘಮ ಘಮ ಅಂತಿದೆ? ಗೊಂಬೆ ಯಾರು ಪುಳಿಯೋಗರೆ ಮಾಡಿದ್ದು? ತುಂಬ ರುಚಿಯಾಗಿದೆ ಕಣೆ. ಮಮ್ಮಿ, ಪುಳಿಯೋಗರೆ ಮಾಡಿದ್ದು ನಾನು ಅಲ್ಲ, ಚಿನ್ನೂ ಅಲ್ಲ. ಯಾರು ಮಾಡಿರ್ಬೋದು ಗೆಸ್ ಮಾಡು. ಯಾರು? ನಿಮ್ಮ ಅಳಿಯ. ಹೋಗ್ ಗೊಂಬೆ, ಚಂದು ಪುಳಿಯೋಗರೆ ಮಾಡಿದಾನೆ ಅಂದರೆ ಈ ಕತೆನ ಯಾರು ನಂಬ್ತಾರೆ? ಪುಳಿಯೋಗರೆ ರುಚಿ ನೋಡಿದ್ರೆ ಚಿನ್ನು ಮಾಡಿದಾಳೆ ಅನ್ಸುತ್ತೆ. ಇಲ್ಲ ಅತ್ತೆ, ನಾನೇ ಮಾಡಿದ್ದು. ಇವರಿಬ್ರು ಸೇರ್ಕೊಂಡು ನನ್ನ ಕೈಲೇ ಪುಳಿಯೋಗರೆ ಮಾಡಿಸಿದ್ರು. ಹೌದಾ? ತುಂಬ ಚೆನ್ನಾಗಿ ಪುಳಿಯೋಗರೆ ಮಾಡಿದ್ಯಾ ಚಂದು. ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರೋ ಹುಡುಗ ನನ್ನ ಮಗಳ ಗಂಡನಾಗಿ ಸಿಕ್ಕಿರೋದು ನನ್ನ ಪುಣ್ಯನೋ ಅಥವಾ ನನ್ನ ಮಗಳ ಪುಣ್ಯನೋ ಗೊತ್ತಿಲ್ಲ. ನಿನಗೊಂದು ನಿಜ ಹೇಳ ಚಂದು, ನಿನ್ನ ಮಾವನಿಗೆ ಬಿಸಿನೀರು ಕಾಯಿಸೋದಕ್ಕೂ ಬರಲ್ಲ. ಚಂದು, ನಿನಗೆ ತುಂಬ ಕೆಲಸಗಳಿರುತ್ತೆ. ಆ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಮಗಳ ಜೊತೆ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿನಗೇನಾದರೂ ಕೆಲಸಗಳಿದ್ರೆ ನೀನು ಹೊರಡ್ಬೋದು. ಮಮ್ಮಿ, ಏನು ಹೇಳ್ತಿದ್ಯಾ? ಇವತ್ತು ನ್ಯೂ ಇಯರ್ ನೈಟ್. ನಮ್ಮ ಜೊತೆ ಇಲ್ಲೇ ಚಂದು ಇರ್ತಾನೆ. ಇಷ್ಟೊತ್ತಿಗೆ ಆಫೀಸ್ಗೆ ಹೋಗಿ ಏನು ಮಾಡ್ತಾನೆ? ಹೇಳಿ ಕೇಳಿ ಪಪ್ಪ ಬೇರೆ ನಮ್ಮ ಜೊತೆ ಇಲ್ಲ. ಚಂದು ನಮ್ಮ ಜೊತೆನೇ ಇಲ್ಲೇ ಇದ್ಬಿಡೋ ಪ್ಲೀಸ್. ಹೌದು ಚಂದು, ಗೊಂಬೆ ಹೇಳ್ತಾ ಇರೋದು ಸರಿ. ನೀನು ಯಾವತ್ತೂ ನಮ್ಮ ಮನೇಲಿ ಉಳ್ಕೊಂಡೇ ಇಲ್ಲ. ನಿಮ್ಮ ಅತ್ತೆ ಮನೇಲಿ ಉಳ್ಕೊಳ್ಳೋದಕ್ಕೆ ನೀನೇನು ನಾಚಿಕೆ ಪಟ್ಕೋಬೇಕಾಗಿಲ್ಲ. ನೀನು ಇಲ್ಲೇ ಉಳ್ಕೊಂಡ್ರೆ ಅತ್ತಿಗೆನೂ ಏನೂ ಹೇಳಲ್ಲ. ನೀನು ಇಲ್ಲೇ ಉಳ್ಕೊಂಡ್ರೆ ನನಗೂ ತುಂಬ ಸಂತೋಷ ಆಗುತ್ತೆ. ಪ್ಲೀಸ್ ಉಳ್ಕೋ ಚಂದು. ಸರಿ, ಇಲ್ಲೇ ಇರ್ತೀನಿ. ಥ್ಯಾಂಕ್ ಯು ಚಂದು. ನಾನು ಬೇಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಕೂತಿರಿ ಚಂದು, ಒಂದು ನಿಮಿಷ ಬರ್ತೀನಿ. ಚಿನ್ನು, ಮನೆ ಅಳಿಯ ಮನೆಗೆ ಬಂದಿದ್ದಾನೆ. ಅಳಿಯ ಮನೆಗೆ ಬಂದಿದ್ದಾನೆ, ಜ್ಯೂಸ್ ಮಾಡಿಕೊಡು. ಅಮ್ಮ, ಏನು ಮಗನೇ? ಅಮ್ಮ, ಚಂದನ್ ಶ್ರುತಿ ಅಕ್ಕನ ಮನೆಗೆ ಹೋದವನು ಇಷ್ಟೊತ್ತಾದರೂ ಬಂದಿಲ್ಲ. ಯಾವಾಗ ಬರ್ತಾನೆ ಅಂತ ನಿನಗೇನಾದರೂ ಫೋನ್ ಮಾಡಿ ಹೇಳಿದ್ನಾ? ಚಂದು ಈಗ ತಾನೇ ಫೋನ್ ಮಾಡಿದ್ದ ರಾಮು. ಅವನು ಇವತ್ತು ರಾತ್ರಿ ಬರಲ್ವಂತೆ. ಅವನ ಮಾವನ ಮನೇಲೇ ಉಳ್ಕೋತಾನಂತೆ. ಅವನ ಭಾವಿ ಪತ್ನಿ ಜೊತೆ ಹೊಸ ವರ್ಷ ಆಚರಿಸ್ಬೇಕಂತೆ. ಗೊಂಬೆ ಹಠ ಮಾಡಿ ಅವನನ್ನು ಉಳಿಸ್ಕೊಂಡಿದ್ದಾಳೆ. ನಿನಗೆ ಗೊತ್ತಲ್ಲ ಗೊಂಬೆ ಹಠ ಅಂದರೆ ಏನು ಅಂತ. ಮನ್ಸಿಗೆ ಬಂದಿದ್ದು ಮಾಡಲೇಬೇಕು ಅಂತ ಹಠಮಾರಿ ಅದು. ಚಂದು ಅಲ್ಲೇ ಇರ್ತಾನೆ, ರಾತ್ರಿ ಮನೆಗೆ ಬರೋದಿಲ್ಲ. ಚಂದು ಅಲ್ಲೇ ಉಳ್ಕೊಂಡ್ರೆ ಶ್ರುತಿ ಅಕ್ಕ ಚಿನ್ನು ಅಲ್ಲೇ ಇರ್ತಾರೆ. ಇವನ ಗತಿ ಏನಪ್ಪ? ರಾಮು, ಏನು ಯೋಚನೆ ಮಾಡ್ತಿದ್ಯಾ ಮಗನೇ? ಮದುವೆಗೆ ಮುಂಚೆನೇ ಚಂದು ಹೆಂಗೆ ಅವ್ರ ಮನೇಲಿರ್ತಾನೆ ಅಂತನ? ಅವನ ಮಾವನ ಮನೆ. ನಾಳೆ ಅವರಿಬ್ಬರೇ ಗಂಡ ಹೆಂಡತಿ ಆಗೋರು. ಇದ್ರೆ ಏನು ತಪ್ಪು? ನನ್ನ ಚಂದು ಎಂಥ ಚಿನ್ನ ಗೊತ್ತಾ ರಾಮು ನಿನಗೆ? ಒಂದಿನ ಫೋನ್ ಮಾಡಿ ಕೇಳ್ದ, ಅಮ್ಮ ಬಿಯರ್ ಕುಡಿಲ್ಲ ಅಂತ. ನಾನು ನಿನ್ನಿಷ್ಟ, ನಿನಗೆ ಕುಡಿಬೇಕು ಅನ್ಸಿದ್ರೆ ಕುಡಿ ಅಂತ ಅಂದೆ. ಆಮೇಲೆ ಅಮ್ಮ ಭಯ ಆಯ್ತಮ್ಮ ಅಂದ್ಬಿಟ್ಟು ಹಾಗೆ ಬಂದ. ಅಂಥ ಮಗು ನನ್ನ ಚಂದು. ಅವನು ಚಿನ್ನು ಜೊತೆ ಇದ್ದಾನೆ, ಗೊಂಬೆ ಜೊತೆ ಇದ್ದಾನೆ ಅಂದರೆ ನನಗಿಷ್ಟನೇ. ನನ್ನ ಮಗ ಯಾವತ್ತೂ ನೀತಿ ನಿಯಮಗಳ ಗಡಿ ದಾಟಿದವನೇ ಅಲ್ಲ ರಾಮು, ಗೆರೆ ದಾಟದವನೂ ಅಲ್ಲ. ಎಲ್ಲ ಗಡಿಗಳನ್ನು ದಾಟಿದವಳು ನಾನೇನೆ. ಅಮ್ಮ,
ನಿಮ್ಮ ಮಗನ ಹೆಮ್ಮೆನ ಕಾಪಾಡ್ಕೊಳ್ಳೋ ತಾಯಿನ ನೋಡಿದ್ದು ಇದೇ ಮೊದಲನೇ ಸಲ. ಹುಚ್ಚುಡ್ಗ. ನಿಮಗೇನೂ ಗೊತ್ತಿಲ್ಲ ಅಮ್ಮ. ಸತ್ಯ ಏನು ಅಂತ ಗೊತ್ತಿಲ್ಲದೆ ಇರೋ ಸತ್ಯವತಿ ನೀವು. ಕಷ್ಟ ಹಿಂಸೆ ಏನಿದ್ರು ಸತ್ಯ ಗೊತ್ತಿರೋರಿಗೆ ತಾನೆ. ನನಗೆ ಸತ್ಯ ಏನು ಅಂತ ಗೊತ್ತು. ಚಂದು ತಾಳಿ ಕಟ್ಟಿಸ್ಕೊಂಡು ಹುಡುಗಿ ಎದುರಿಗೂ ಇದ್ದಾನೆ, ತಾಳಿ ಕಟ್ಟಬೇಕಾದ ಹುಡುಗಿ ಎದುರಿಗೂ ಇದ್ದಾನೆ. ನಿಮಗೆ ಅವನ ಕಷ್ಟ ನನ್ನ ಕಷ್ಟ ಅರ್ಥ ಆಗುತ್ತಾ ಅಮ್ಮ? ಚಂದು, ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಿದ್ದೀನಿ? ಆ್ಯಸ್ ಯೂಶುವಲ್ ಗೊಂಬೆ ಥರ ಕಾಣ್ತಾ ಇದೆಯಾ? ಏಯ್, ಗೊಂಬೆ ಅಂದಿದ್ದಲ್ವಾ? ಗೊಂಬೆ ಥರ ಕಾಣ್ತಾ ಇದೆಯಾ? ಚಂದು, ಕೆಲವು ಸಲ ನನ್ನ ಅಮ್ಮನ ಥರ ಕಣೋ. ಏನಾದರೂ ಬೇಕು ಅಂದರೆ ಹಠ ಮಾಡಿ ಪಡ್ಕೊಳ್ತೀವಿ. ಈ ಹೊಸ ವರ್ಷ ನೀ ನನ್ನ ಜೊತೆ ಇರೋದು ನನಗೆ ತುಂಬ ಖುಷಿ ಆಗ್ತಿದೆ. ಚಂದು, ಲಾಸ್ಟ್ ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ ಎಷ್ಟು ಸಕ್ಕತ್ತಾಗಿತ್ತಲ್ಲ? ಅದಕ್ಕಿಂತ ಹೋದ ವರ್ಷ ಇನ್ನೂ ಸೂಪರ್ ಆಗಿತ್ತು. ನಾವೆಲ್ಲರೂ ಕಾಲೇಜಿಂದ ಗೋವಾಗೆ ಹೋಗಿದ್ವಿ. ಗೋವಾ ಬೀಚು, ಆ ತಂಪಾದ ಮರಳು, ಕ್ಯಾಂಪ್ ಫೈರು, ಹಿಂದಿ ಸಾಂಗ್ಸು. ಅಯ್ಯೋ, ಬೆಳಗಿನ ಜಾವ ತನಕ ಯಾರು ಕಣ್ಣೆ ಮುಚ್ಚಿರ್ಲಿಲ್ಲ. ನೆನಪಿದ್ಯಾ? ಚಂದು ಚಂದು ಚಂದು, ಇವತ್ತು ಯಾರು ಮಲ್ಕೊಳ್ಳೋದು ಬೇಡ ಕಣೋ, ಪ್ಲೀಸ್. ಶ್ರುತಿ, ನಿನಗೆ ಗೊತ್ತಲ್ವಾ, ನನಗೆ ಲೇಟ್ ನೈಟ್ ಪಾರ್ಟೀಸ್ ಅಂದರೆ ಒಂಚೂರು ಆಗಲ್ಲ. ಹಬ್ಬ ಅಂದರೆ 10-10:30 ತನಕ ಎಚ್ಚರ ಇರ್ಬೋದು ನೋಡಿ. ಆಮೇಲೆ ದೇವರಲ್ಲ, ಯಾವ ದೆವ್ವ ಬಂದು ಎಪ್ಸಿದ್ರು ಎಚ್ಚರ ಆಗಲ್ಲ ನನಗೆ. ಇವತ್ತು ಬೇರೆ ಆಫೀಸ್ ಮಿಸ್ ಆಗಿದೆ. ನಾಳೆ ಏನಾದರೂ ಮಿಸ್ ಮಾಡಿದ್ರೆ ನನ್ನ ಕತೆ ಅಷ್ಟೇ. ಹೋಗ, ನೀನು ಆ ಕತೆ ಎಲ್ಲ ನನಗೆ ಹೇಳಬೇಡ. ನಾನು ಹೇಳಿದ್ದನ್ನ ನೀನು ಇವತ್ತು ಕೇಳಬೇಕು. ನಾನು ಹೇಳಿದ್ದನ್ನೆಲ್ಲ ಕೊಡಿಸ್ಬೇಕು ಅಷ್ಟೇ. ಚಂದು, ನಿನ್ಗೊಂದು ಗೊತ್ತಾ? ನಾವು ಹೊಸ ವರ್ಷದಲ್ಲಿ ಯಾರನ್ನ ಮೊದಲು ನೋಡ್ತೀವೋ ಅವ್ರು ವರ್ಷ ಪೂರ್ತಿ ನಮ್ಮ ಜೊತೆನೇ ಇರ್ತಾರಂತೆ. ಈ ಅಡುಗುಲಜ್ಜಿ ಸ್ಟೋರಿ ಹೇಳ್ಕೊಟ್ಟವ್ರು ಯಾರು? ಅಜ್ಜಿನೂ ಇಲ್ಲ, ತಾತನೂ ಇಲ್ಲ. ಹೋಗ ನೋಡು ಚಂದು, ಈ ಹೊಸ ವರ್ಷದಲ್ಲಿ ನೀನು ನನ್ನ ಜೊತೆ ಇರಬೇಕು. ನಾನೇ ನಿನ್ನ ಮೊದಲು ನೋಡಬೇಕು.